ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ವರ್ಷ ಆಗ್ತಾ ಬಂತು. ಇನ್ನೇನು 1 ತಿಂಗಳಾದರೆ 3 ವರ್ಷ ಆಗುತ್ತೆ. ಸರ್ಕಾರ ರಚನೆಯಾದಲ್ಲಿಂದ ಇವತ್ತಿನವರೆಗೂ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ. ಈಗ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಒತ್ತಡ ಹೇರ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 32 ಶಾಸಕರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಹೈಕಮಾಂಡ್ ಮೇಲೆ ಈಗ ಒತ್ತಡ ಹಾಕಿ ನಮಗೂ ಒಂದು ಅವಕಾಶ ಕೊಡಿ. ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಲಿಕ್ಕೆ 32ಕ್ಕಿಂತ ಹೆಚ್ಚಿನ ಶಾಸಕರು ಸಚಿವಾಕಾಂಕ್ಷಿಗಳು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. 3 ದಿನ ದೆಹಲಿಯಲ್ಲೇ ಬೀಡುಬಿಟ್ಟು ನಾಯಕರನ್ನ ಭೇಟಿಯಾಗಲಿಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. 3-4 ಬಾರಿಗಿಂತ ಹೆಚ್ಚು ಗೆದ್ದಿರುವಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರ ನಿಯೋಗ 32ಕ್ಕಿಂತ ಹೆಚ್ಚು ಶಾಸಕರು ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ 3 ದಿನ ದೆಹಲಿಯಲ್ಲೇ ಬೀಡುಬಿಟ್ಟು ನಾಯಕರನ್ನ ಭೇಟಿಯಾಗಲಿಕ್ಕೆ ಈಗ ಶತಾಯ ಗತಾಯ ಪ್ರಯತ್ನ ಒಂದೇ ಅಲ್ಲ, ನಮಗೂ ಒಂದು ಅವಕಾಶ ಕೊಡಿ ಅಂತ. ಈಗ ಕಳೆದ 2-3 ದಿವಸದ ಹಿಂದೆ ಸಾಕಷ್ಟು ಈ ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು. ಮತ್ತು ಕೆಲವು ದಿನಗಳ ಹಿಂದೆ ವಿಧಾನಸಭೆಯಲ್ಲೂ ಕೂಡ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಸೇರಿದಂತೆ ಸಾಕಷ್ಟು ಜನ ಸಭೆ ಕೂಡ ಮಾಡಿದರು. ಅಂದರೆ ಸಮಸ್ತ ಈ ಒಂದು ಸಮಾನ ಮನಸ್ಕರೇನಿದಾರಲ್ಲ ಅವರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಏನಾಗಿತ್ತು ಅಂದರೆ, ನಾವು ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ, ನಾವು 4-5 ಬಾರಿ ಗೆದ್ದಿದ್ದೀವಿ, ನಾವು ಕೂಡ ಕಾಂಗ್ರೆಸ್ ಅಂದರೆ ನಮ್ಮ ಮೈಯಲ್ಲಿ ಹರಿತಾ ಇರೋದೇ ಕಾಂಗ್ರೆಸ್ ರಕ್ತ, ಹೀಗೆಲ್ಲ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈಗ ಸಚಿವಾಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ, ನಮಗೊಂದು ಅವಕಾಶ ಕೊಡಿ ಅಂತ. ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು, ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂತ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟೇ ತಗೊಂಡಿದ್ದಾರೆ. ಇರುವಂತರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಹಕ್ಕನ್ನು ಕೇಳಿದೀವಿ. ನಾವು 30 ಜನ ಹೋದ್ರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮ್ಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ, ನಾವು ಹೇಳಿದ್ದೀವಿ ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಹಿಂದೆ ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು, ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂತ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟೇ ತಗೊಂಡಿದ್ದಾರೆ. ಇರುವಂತರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಹಕ್ಕನ್ನು ಕೇಳಿದೀವಿ. ನಾವು 30 ಜನ ಹೋದ್ರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮ್ಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ.